ಡೇ 1 ಮಿನಿ ವ್ಲಾಗ್ ಎಲ್ಲರಿಗೂ ಸುಸ್ವಾಗತ. ನಾನ್ ನಿಮ್ ಶೂ ಎಲ್ಲ ಹೇಗಿದ್ರ, ಚೆನ್ನಾಗಿದ್ರ ಅನ್ಕೊಂತೀನಿ. ಬೆಳಗ್ಗೆನೆ ತೋಟ ಕರ್ಕೊಂಡು ಹೋಗಿದ್ರು ನಮ್ಮಮ್ಮ. ಅಡಕೆ ಮರ ಮುರ್ಕೊಂಬರೋಣ ಅಂತ ಹೇಳಿ. ಅಲ್ಲಾಗಿದ್ದು ಏನಂದ್ರೆ ಅಡಕೆ ಮರ ಕಟ್ ಮಾಡೋಣ ಅಂತ ಇದ್ವಿ. ಅದ್ರಲ್ಲಿ ನೋಡಿದ್ರೆ 4 ಮುದ್ದಾದ ಗಿಣಿಮರಿ ಇತ್ತು. ಬಿದ್ದಿರೋ ಮರದಲ್ಲಿ ಗಿಣಿ ಇಲ್ಲೇ ಬಿಟ್ರೆ ಏನಾದ್ರು ಆಗ್ಬಿಡುತ್ತೆ, ಇನ್ನು ಆರಕ್ಕೂ ಬರ್ತಿದ್ದಿಲ್ಲ. ಸೊ ಇಲ್ಲೇ ಬಿಟ್ರೆ ಇದಕ್ ಪ್ರಾಬ್ಲಮ್ ಆಗತ್ತೆ ಅಂತ ತೆಗ್ದು ಎಲ್ಲ ಸೇಫ್ಟಿ ಮಾಡಿ ತಗೊಂಬಂದು ಇಟ್ಕೊಂಡಿದ್ದೆ. ಅಷ್ಟು ಕ್ಯೂಟ್ ಆಗಿತ್ತು, ಬಟ್ ಅಷ್ಟೇ ಎದುರ್ತಾ ಇತ್ತು. ಅಮ್ಮ ಇಲ್ಲಿ ಗಿಣಿನ ಏನ್ ಮಾಡೋದಂತ ಗೊತ್ತಿಲ್ದಂಗೆ ತೆಗ್ದಿ ಸೇಫ್ಟಿ ಮಾಡಿಟ್ಟೆ. ಗಿಣಿ ನೇಲ್ಸ್ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಶಾರ್ಪ್ ಇತ್ತು. ಮುಟ್ಟಿ ಜಾಗ ಎಲ್ಲ ಗೀಚ್ಕೊಳ್ಳೋದು. ಸ್ವಲ್ಪ ನರ್ವಸ್ ಅಲ್ಲೇ ಇದಕ್ಕೆ ಒಂದೆರಡು ಮುತ್ತು ಕೊಡೋಣ ಅಂತ ಹೇಳ್ಬಿಟ್ಟು ಮುತ್ತು ಕೊಡ್ತಾ ಇದ್ದೆ. ಆ ಗಿಣಿನ ಎತ್ಕೊಂಡು ಹೋಗಿ ಬೈಕಲ್ಲಿ ಇಡೋಣ ಅಂದ್ರೆ ಅದ್ರಲ್ಲಿ ಒಂದು ಗಿಣಿ ನನ್ನ ಕೈನೇ ಕಚ್ಬಿಡ್ತು. ಕಚ್ಚಿದ್ರು ಪರವಾಗಿಲ್ಲ, ಗಿಣಿನ ಸೇಫ್ಟಿ ಮಾಡೋಣ ಅಂತ ಬೈಕಲ್ಲಿ ತಗೊಂಡೋಗಿ ಇಡ್ತಾ ಇದ್ದೆ. ಅದ್ರಲ್ಲಿ ಒಂದು ಗಿಳಿಗೆ ಕತ್ ಸಿಗಾಕೊಂಡ್ಬಿಟ್ಟಿತ್ತು ಅಡಕೆ ಮರದಲ್ಲಿ. ಸೊ ಅದನ್ನ ನೀಟಾಗಿ ರೆಸ್ಕ್ಯೂ ಮಾಡ್ಕೊಂಡು ಬಂದು, ಸ್ವಲ್ಪ ಪೆಟ್ಟು ಬಿದ್ದುಬಿಟ್ಟಿತ್ತು. ಸೊ ಅದನ್ನ ಹಾಗೆ ಇಟ್ಕೊಂಡ್ ಬಂದು ಬೈಕ್ ಬ್ಯಾಗಲ್ಲಿ ನೀಟಾಗಿ ತೆಗ್ದಿಟ್ಟೆ. ಭಯದಲ್ಲಿ ಎದುರ್ತಾ ಇತ್ತು, ನಡುಗ್ತಾ ಇತ್ತು, ಅದನ್ನ ನೋಡಕ್ಕೆ ಆಗ್ತಾ ಇದ್ದಿದ್ದಿಲ್ಲ. ಫೈನಲಿ ಅಡಕೆ ಮರನ ಟಿಲ್ಲರ್ ಅಲ್ಲಿ ತಗೊಂಡ್ ಬಂದು ಮನೆ ಹಿಂದ್ಗಡೆ ನೀಟಾಗಿ ಜೋಡಿಸ್ತಾ ಇದ್ವಿ. ನಾನು, ನಮ್ಮಪ್ಪ, ನಮ್ಮ ಅಣ್ಣ 3 ಜನ ಸೌದೆನ ಮನೆ ಹಿಂದೆ ನೀಟಾಗಿ ಜೋಡಿಸಾಯ್ತು. ಇವತ್ತು ಓಲ್ಡ್ ಡೇ, ನೆಕ್ಸ್ಟ್ ಲೆವೆಲ್ ವರ್ಕ್ ಇತ್ತು ಅನ್ಕೊಂಬಿಡಿ. ಆಮೇಲೆ ನಮ್ಮಮ್ಮ ಹಾಲ್ ತಂದು ಕೊಟ್ರು. ಈ ವೆದರಿಗೆ ಬಿಸಿ ಬಿಸಿ ಹಾಲು ಒಂದು ಗ್ಲಾಸ್ ಕುಡ್ದೆ. ಅಷ್ಟೊತ್ತಿಗೆ ಮೋಡ ಮುಸುಕಿತ್ತು, ಕತ್ತಲ ಇತ್ತು, ಮನೆ ಮೇಲೆ ಆನೆ ಕಲ್ಲು ಬೀಳ್ತಾ ಇತ್ತು, ಜೊತೆಗೆ ನಮ್ಮ ಮೇಲೂ ಬೀಳ್ತಾ ಇತ್ತು. ಹಾಗೆ ಇವತ್ತಿನ ವರ್ಕ್ ನೆಕ್ಸ್ಟ್ ಲೆವೆಲ್ ಫಿನಿಶ್ ಆಯ್ತು. ಬೆಳಗ್ಗೆನೆ ನಮ್ಮನೆ ಹಸು ಕರು ಹಾಕಿತ್ತು. ನಿಮ್ಗೆ ಏನಾದ್ರು ಈ ಬ್ರೀಡ್ ಯಾವ್ದು ಅಂತ ಗೊತ್ತಾಯ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ನಿಮ್ದೆ, ನೋಡೋಣ ಯಾವ್ದು ಅಂತ ಹೇಳಿ. ಅಡಕೆ ಮರ ತರಬೇಕಾದ್ರೆ ಜೇನ್ ಬೇರೆ ಸಿಕ್ತು. ಅಲ್ಲಿ ಹೊಗೆ ಹಾಕಿ ಜೇನೆಲ್ಲ ಇತ್ತು, ಜೇನೆಲ್ಲ ಓಡಿಸ್ಬಿಟ್ಟು ತುಪ್ಪನು ತಗೊಂಡ್ ಬಂದ್ವಿ. ಅದ್ರಲ್ಲಿ 1 ಲೀಟರ್ ಹತ್ರ ಜೇನ್ ತುಪ್ಪನು ಸಿಕ್ತು. ಇದೇ ಸದ್ಯಕ್ಕೆ ಗಿಳಿಗೆ ಮನೆ. ಫರ್ದರ್ ಏನ್ ಮಾಡ್ಬೇಕಂತ ಕಮೆಂಟ್ ಸೆಕ್ಷನ್ ನಿಮ್ದೆ. ಫಾಲೋ ಮಾಡಿ. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.